ನಾನ್ ಬೇಡ ಅಂತ ಈ ಮದ್ವೆ ಮಾಡ್ಕೊಂಡಿದ್ದು ಇಷ್ಟೆಲ್ಲ ಕಷ್ಟ ಪಡೋದಕ್ಕ ರಾಧಿಕಾ? ಅದಕ್ಕೆ ನೀನ್ ಇಲ್ಲಿ ಖುಷಿಯಾಗಿರಲ್ಲ ಅಂತ ಹೇಳಿದ್ದು. ನನ್ ಜೊತೆ ಇದ್ರೆ ಯಾವ ತೊಂದ್ರೆನೂ ಬರ್ದಿರೋ ಹಾಗೆ ನಿಂಗೊಂಚೂರು ಕಷ್ಟ ಕೊಡ್ದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ನಲ್ಲ ರಾಧಿಕಾ. ನನ್ ರಾಧಿಕಾ, ನನ್ ಜೊತೆ ಇರ್ಬೇಕಾಗಿರೋ ರಾಧಿಕಾ, ನನ್ ಹೆಂಡತಿ ಆಗ್ಬೇಕಿದ್ ರಾಧಿಕಾಗೆ ನೀನ್ ಗಂಡಾಗ್ ಸೇವೆ ಮಾಡೋದನ್ನ ನೋಡ್ತಿದ್ರೆ ನನ್ ರಕ್ತ ಕುದೀತಾ ಇದೆ ಕೈಲಾಶ್. ಈ ಮಧ್ಯರಾತ್ರಿಲಿ ನನ್ನ ರೂಮಿಗೆ ಯಾರೋ ಬಂದ್ ಹೋಗಿರೋ ತರ ಅನ್ನಿಸ್ತಿದ್ಯಲ್ಲ, ಯಾರಿರ್ಬೋದು? ಹೇ, ನಿಂತ್ಕೋ! ಯಾರಿವನು? ಕಳ್ಳನ್ ಥರ ಮನೆಗ್ ಬಂದ್ ಹೋದ್ನಲ್ಲ.
ರಾಧಿಕಾ ಅವರೇ, ನಾನೇನಾದ್ರೂ ಡಿಸ್ಟರ್ಬ್ ಮಾಡದ್ನಾ? ಐ ಆಮ್ ಸಾರಿ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಹಾಗೇನಿಲ್ಲ ರೀ, ಎಚ್ಚರ ಆಯ್ತಷ್ಟೇ. ಇವಾಗ ಹೇಗಿದ್ದೀರಾ? ಫೀವರ್ ಕಡಿಮೆ ಆಗಿದ್ಯಾ? ಇಲ್ಲಾಂದ್ರೆ ಹಾಸ್ಪಿಟಲ್ಗೆ ಹೋಗೋಣವಾ? ಅವಶ್ಯಕತೆ ಇಲ್ಲ ರೀ, ಕಡಿಮೆ ಆಗಿದೆ. ಸ್ವಲ್ಪ ತಲೆ ಸುತ್ತುತ್ತಿದೆ ಅಷ್ಟೇ. ನಿಮ್ ಕಣ್ ಯಾಕೆ ಅಷ್ಟೊಂದು ಕೆಂಪಾಗಿದೆ? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ನಿಮ್ಗೆ ಗಂಟೆಗೊಂದ್ಸಲ ಟ್ಯಾಬ್ಲೆಟ್ ಕೊಡಬೇಕು. ಅದರಲ್ಲೂ ನಿಮ್ ಹೆಲ್ತ್ ಸರಿ ಇಲ್ಲದೆ ಇರುವಾಗ ನನಗ್ ನಿದ್ದೆ ಹೇಗ್ ಬರುತ್ತೆ ರೀ? ಸರಿ, ನೀವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ, ನಾನು ಹೋಗಿ ಕಾಫಿ ತರ್ತೀನಿ. ನೀವ್ಯಾಕೆ ಕಾಫಿ ತರ್ತೀರಾ? ನಾನೇ ಕಾಫಿ ಮಾಡ್ಕೊಂಡ್ ಬರ್ತೀನಿ, ನೀವಿಲ್ಲೇ ಇರಿ. ಫೀವರ್ ಕಮ್ಮಿ ಆಗೋವರೆಗೂ ನೀವಿನ್ನೂ ರೆಸ್ಟ್ ಮಾಡಬೇಕು. ನೀವು ರೆಸ್ಟ್ ಮಾಡಿ, ನಾನು ಹೋಗಿ ಕಾಫಿ ತರ್ತೀನಿ. ಏನ್ ಪರವಾಗಿಲ್ಲ, ಐ ಆಮ್ ಗುಡ್. ನಾನೇ ಕಾಫಿ ತರ್ತೀನಿ, ನೀವಿಲ್ಲೇ ಇರಿ, ನಾನೀಗ ಬರ್ತೀನಿ. ಸರಿ. ಗುಡ್ ಮಾರ್ನಿಂಗ್ ಅಕ್ಕ. ಈಗ ಹೇಗಿದೆ ಹೆಲ್ತ್? ಪರವಾಗಿಲ್ಲ. ಭಾವನವರು ತುಂಬಾ ಗ್ರೇಟ್ ಅಕ್ಕ. ಯಾವ ಗಂಡಂಗಾದ್ರೂ ಹೆಂಡತಿ ಮೇಲೆ ಪ್ರೀತಿ ಇರುತ್ತೆ, ಇಷ್ಟ ಇರುತ್ತೆ. ಆದ್ರೆ ಸಾಹೇಬ್ರು ಹಾಗಲ್ಲ, ನಿನ್ ಮೇಲೆ ಜೀವ ಇಟ್ಕೊಂಡಿದ್ದಾರೆ. ಒಬ್ಳು ಹೆಣ್ಣಿಗೆ ಮದ್ವೆ ಆದಾಗ ಒಂದ್ ಮನೆಗ್ ಸೊಸೆ ಆಗ್ತಾಳೆ, ಅವಳ ಗಂಡಂಗ್ ಹೆಂಡತಿ ಆಗ್ತಾಳೆ. ಆದ್ರೆ ನೀನ್ ಆ ರೀತಿ ಅಲ್ಲ ಅಕ್ಕ. ಅತ್ತೆಗೆ ಮಗಳಾಗಿದ್ಯಾ, ಗಂಡಂಗೆ ದೇವತೆ ಆಗಿದ್ಯಾ. ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಅಕ್ಕ. ಈಗೇನಾಯ್ತು ಪ್ರಿಯಾ? ನಿಂಗ್ ಜ್ವರ ಬಂದಿದೆ ಅಂತ ಕಣ್ ರೆಪ್ಪೇನು ಮಿಟಕ್ಸ್ದೆ ಸಾಹೇಬ್ರು ರಾತ್ರಿ ಎಲ್ಲ ನಿನ್ ಸೇವೆ ಮಾಡಿದ್ದಾರೆ ಅಕ್ಕ. ನಾನು ಅತ್ತೆ ನೋಡ್ಕೋತೀವಿ ಅಂತ ಹೇಳಿದ್ರು. ನನ್ ಹೆಂಡತಿನ ನಾನೇ ಹತ್ರ ಇದ್ದು ನೋಡ್ಕೋಬೇಕು ಅಂತ ನಮ್ಮಿಬ್ರನ್ನೂ ಹೊರಗಡೆ ಕಳ್ಸಿದ್ರು. ಮನೆಗೆ ಮಗ ಆಗಿ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನೋಡ್ಕೋತೀನಂತ ಅಪ್ಪಂಗೆ ಯಾವ ರೀತಿ ಮಾತ್ ಕೊಟ್ರು, ಸಾಹೇಬ್ರು ಹಾಗೆ ನಡ್ಕೋತಿದ್ದಾರೆ ಅಕ್ಕ. ನೀನ್ ಪಡ್ಕೊಂಡಿರೋ ಪುಣ್ಯ ಅಕ್ಕ ಅದು, ನಮಗ್ ಸಿಕ್ಕಿರೋ ವರ. ನಾನು ಕೈಲಾಶ್ ಅವ್ರಿಗೆ ಕಾಫಿ ಕೊಟ್ಟು ಬರ್ತೀನಿ. ನಿಜವಾಗ್ಲೂ ಭಾವ ಗ್ರೇಟ್. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ರಾಧಿಕಾ ಅವರೇ. ರಾತ್ರಿ ಎಲ್ಲ ನೀವ್ ನನ್ ಸೇವೆ ಮಾಡ್ತಾನೆ ಇದ್ರಂತೆ, ನಿಜಾನಾ? ಯಾರು ಹೇಳಿದ್ರು? ಪ್ರಿಯಾ ಹೇಳಿದ್ಲು. ನೀವು ನನ್ ಮೇಲಿರೋ ಕಾಳಜಿಯಿಂದ ಅಷ್ಟೆಲ್ಲ ಕೇರ್ ತಗೊಂಡ್ರಿ ಅಂದ್ರೆ ನಿಜವಾಗ್ಲೂ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಯಾಕೆ ಹೀಗೆ ಹೇಳ್ತಿದ್ದೀರಾ? ಗಂಡನಾಗಿ ಅದು ನನ್ನ ಜವಾಬ್ದಾರಿ. ಅಷ್ಟಕ್ಕೂ ನಿಮಗೆ ಫೀವರ್ ಬಂದಿರೋ ಕಾರಣ ನಾನೇ ಅಲ್ವಾ? ನಾನು ಚೆನ್ನಾಗಿರ್ಬೇಕು ಅಂತ ತಾನೆ ಕೈಗೆ ಅಷ್ಟೆಲ್ಲ ಗಾಯ ಆದ್ರೂ ಆ ನೋವನ್ನೆಲ್ಲ ತಡ್ಕೊಂಡು ವ್ರತನ ಪೂರ್ತಿ ಮಾಡಿದ್ರಿ.
ಗಂಡ ಹೆಂಡತಿ ಅಂದ್ರೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಇಬ್ರು ಹಂಚ್ಕೋಬೇಕು. ಅವಾಗ್ಲೇ ಅಲ್ವಾ ಗಂಡ ಹೆಂಡತಿ ಸಂಬಂಧ ಪರಿಪೂರ್ಣತೆನ ಪಡ್ಕೊಳ್ಳೋದು. ನೀವು ನನ್ನ ಹೆಂಡತಿಯಾಗಿರೋದು ನನ್ನ ಅದೃಷ್ಟ ರಾಧಿಕಾ ಅವರೇ. ಒಂದ್ ಸಣ್ಣ ರಿಕ್ವೆಸ್ಟ್. ಏನ್ ರಾಧಿಕಾ ಅವರೇ? ಅದು ನೀವು ನನ್ನ ರಾಧಿಕಾ ಅವರೇ ಅಂತ ಕರೆಯೋದು, ನೀವು ಅನ್ನೋದು ನಂಗೆ ಸ್ವಲ್ಪ ಮುಜುಗರ ಆಗ್ತಿದೆ. ಆ ಪದಗಳು ನಮ್ಮಿಬ್ಬರ ಮಧ್ಯೆ ಅಂತರಾನ ಹೆಚ್ಚಿಸ್ತಿದೆ ಅಂತ ಅನಿಸ್ತಿದೆ. ಅದಕ್ಕೆ ನೀವು ಅವರೇ ಇದನ್ನೆಲ್ಲ ಬಿಟ್ಟು ಪ್ರೀತಿಯಿಂದ ರಾಧಿಕಾ ಅಂತ ಕರೀರಿ. ಸರಿ. ಅಂದಾಗ ನೀವ್ ಕಾಫಿ ಕುಡಿದ್ರಾ? ಮತ್ತೆ ನೀವು ಅಂತಿದ್ದೀರಾ? ರಾಧಿಕಾ, ಕಾಫಿ ಕುಡಿದ್ಯಾ? ಇಲ್ಲ ರೀ, ನಾನು ಆಮೇಲೆ ಕುಡಿತೀನಿ. ಮತ್ತೆ ಗಂಡ ಹೆಂಡತಿ ಅಂದ್ಮೇಲೆ ಕಷ್ಟ ಸುಖ ಅಷ್ಟೇ ಅಲ್ಲ, ಕಾಫಿನೂ ಶೇರ್ ಮಾಡಬೇಕು. ಸರಿ, ನೀವು ಫಸ್ಟ್ ಸ್ವಲ್ಪ ಕುಡ್ದು ಆಮೇಲೆ ನಂಗೆ ಕುಡಿ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿವೆ, ಭಾವನೆ ಬಾಕಿ ಇದೆ. ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ, ಮುದ್ದಾಗಿ ಸೇರಿವೆ ಎರಡೂ ಸಹ. ಏನೋ ಮಾತಾಡಿವೆ, ಭಾವನೆ ಬಾಕಿ ಇದೆ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ಹಾ, ನಾನು ಫ್ರೆಶ್ ಆಗಿ ಬರ್ತೀನಿ. ಅಪ್ಪ ದೇವ್ರೆ, ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ, ನಾನೊಬ್ಬ ಒಳ್ಳೆ ವ್ಯಕ್ತಿಗೆ ಹೆಂಡತಿಯಾಗಿದ್ದೀನಿ, ಒಂದು ಒಳ್ಳೆ ಮನೆಗೆ ಸೊಸೆ ಆಗಿದ್ದೀನಿ. ಮದ್ವೆಗೆ ಮುಂಚಿನ ನನ್ನ ಜೀವನ ನಂಗೊಂದು ಗಿಲ್ಟಿ ಫೀಲಿಂಗ್ ಉಳಿಸಿತ್ತು. ಅದು ನೆನ್ಪಾದಾಗ್ಲೆಲ್ಲ ತುಂಬಾ ನೋವಾಗ್ತಿತ್ತು. ಆದ್ರೆ ಈಗ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಒಳ್ಳೆ ಹೆಂಡತಿಯಾಗಿ, ಒಳ್ಳೆ ಸೊಸೆಯಾಗಿ ನನ್ನ ಜವಾಬ್ದಾರಿನ ಪರಿಪೂರ್ಣವಾಗಿ ನಿಭಾಯಿಸಬೇಕು. ಅವಾಗ್ಲೇ ನನ್ನ ಗಿಲ್ಟಿ ಫೀಲಿಂಗ್ ಇಂದ ನನಗೆ ಪೂರ್ತಿಯಾಗಿ ಮುಕ್ತಿ ಸಿಗೋದು. ಯಾವುದೇ ಪರಿಸ್ಥಿತಿಲೂ ಯಾರಿಂದನೂ ಆ ಸ್ಥಾನಕ್ಕೆ ಯಾವುದೇ ಅಡ್ಡಿ ಆತಂಕ ಬರ್ದೇ ಇರೋ ತರ ನೋಡ್ಕೋತೇವ್ರೆ.
ರಾಧಿಕಾ, ನನ್ ಬಿಟ್ರೆ ನಿನ್ ಮೇಲ್ ಬೇರೆ ಯಾರು ಪ್ರೀತಿ ತೋರಿಸಬಾರ್ದು ಅಂತ ಅಂದ್ಕೊಂಡಿದ್ದೆ. ಈ ಪ್ರಪಂಚದಲ್ಲಿ ನನ್ ಪ್ರೀತಿನೇ ನಿನಗೆ ಹೆಚ್ಚಾಗ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ನನ್ನ ಕನ್ಸೆಲ್ಲ ನುಚ್ಚುನೂರಾಯ್ತು. ನೀನ್ ನನ್ನಿಂದ ದೂರ ಆದೆ. ನಾನ್ ಎಷ್ಟೇ ಬಿಡ್ಕೊಂಡ್ರು ಪ್ರೀತಿಗಿಂತ ಮದ್ವೆನೇ ದೊಡ್ಡದು ಅಂತ್ಯಾ? ಆ ಕೈಲಾಶ್ ನಿಂಗ್ ಸೇವೆ ಮಾಡ್ತಿದ್ರೆ, ನಿನ್ ಮೇಲಿರೋ ಪ್ರೀತಿನ ತೋರಿಸ್ತಿದ್ರೆ ನನಗ್ ತಡ್ಕೊಳಕ್ ಆಗ್ತಿಲ್ಲ. ನನ್ ರಕ್ತ ಕುದೀತಾ ಇದೆ. ನಾನ್ ನಿನ್ ಬಿಟ್ಕೊಡಲ್ಲ. ನೆವರ್ ರಾಧಿಕಾ, ನೆವರ್. ನಿನ್ನಿಂದ ದೂರ ಆಗಕ್ಕೆ ನನ್ ಕೈಲಾಗಲ್ಲ. ನನ್ ಕುತ್ಕೆಲಿದ್ದ ಚೈನ್ ಎಲ್ಲೋಯ್ತು? ರಾಧಿಕಾ ನನಗೆ ಅಂತ ಪ್ರೀತಿಯಿಂದ ಕೊಡ್ಸಿದ ಚೈನ್ ಅದು. ಆ ಚೈನ್ ಕುತ್ಕೆಲಿದ್ರೆ ನನ್ ರಾಧಿಕಾ ನನ್ ಜೊತೆಲೇ ಇದ್ದಾಗಿರುತ್ತೆ. ಎಲ್ ಬಿದ್ದಿರ್ಬಹುದದು? ಎಲ್ ಬಿದ್ದಿರ್ಬಹುದು? ಎಲ್ಲಿ? ನನ್ನ ಅನುಮಾನದ ಪ್ರಕಾರ ರಾಧಿಕಾ ಹಿಂದೆ ದೊಡ್ಡ ಕತೆನೇ ಇರೋ ಹಾಗಿದೆ. ಯಾವ್ದೋ ಹುಡುಗನ್ ಜೊತೆ ಅನ್ನವರಂ ಬಂದಿದ್ಲು ಅಂತ ಆ ಫೋಟೋಗ್ರಾಫರ್ ಹೇಳ್ದ. ನಾನ್ ಗಿಫ್ಟ್ ಓಪನ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಅಡ್ಡ ಬಂದ್ಲು. ಡಾಕ್ಟರ್ ಲವರ್ ಬಾಯ್ ಅಂದ ಕೂಡ್ಲೆ ತುಂಬಾ ಟೆನ್ಷನ್ ಮಾಡ್ಕೊಂಡ್ಲು. ನಿನ್ನೆ ರಾತ್ರಿ ಯಾರೋ ಮನೆಗ್ ಬಂದಿದ್ದ. ಅವನ್ ಕಳ್ಳ ಅಂತೂ ಅಲ್ಲ. ಇದಕ್ ಸಂಬಂಧ ಪಟ್ಟಿರೋ ಒಂದು ಚಿಕ್ಕ ಎಳೆ ಸಿಕ್ಕಿದ್ರೆ ಸಾಕು, ಅವಳ ರಹಸ್ಯನೆಲ್ಲ ಹೊರಗೆ ಎಳೆದು ಅವಳನ್ನ ಬಾವನ್ ಜೀವನದಿಂದ, ಈ ಮನೆಯಿಂದನೇ ಹೊರಗೆ ಹಾಕ್ಬೋದು.